ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಬಂಡಿಗಣಿಯ ಶ್ರೀ ಬಸವ ನೀಲ ಮಾಣಿಕ್ಯ ಮಠದ ನಡೆದಾಡುವ ದೇವರು ಪ್ರತಿದಿನ ದಾಸೋಹ ಮಾಡುವ ಪರಮ ಪೂಜ್ಯರು, ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರು, ದೈವ ಸಾಧಕರು, ಶ್ರೇಷ್ಠ ಪ್ರವಚನಕಾರರು, ತ್ರಿವಿಧ ದಾಸೋಹಿ, ದಾಸೋಹ ರತ್ನ ಬಸವ ಗೋಪಾಲ್ ನೀಲ ಮಾಣಿಕ್ಯ ಮಠ ಸುಕ್ಷೇತ್ರ ಬಂಡಿಗಣಿ ಪರಮ ಪೂಜ್ಯರು ಆದ ದಾಸೋಹ ರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳು ದೈವಾಧೀನರಾಗಿದ್ದಾರೆ. ಶ್ರೀ ಬಸವ ಗೋಪಾಲ ನೀಲ ಮಾಣಿಕ್ಯ ಮಠದ ಪೂಜ್ಯರು ಅನಾರೋಗ್ಯ ಹಿನ್ನೆಲೆ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಪಾರ ಭಕ್ತರನ್ನ ಹೊಂದಿದ ಶ್ರೀ ಕ್ಷೇತ್ರ ಬಂಡಗಿಣಿ ಮಠ ಶ್ರೀ ಬಸವ ಗೋಪಾಲ ನೀಲ ಮಾಣಿಕ್ಯ ಮಠದ ಪೂಜ್ಯರು ನಿಧನ ಹೊಂದಿದ ಸುದ್ದಿಯನ್ನ ಕೇಳಿ ಅಪಾರ ಭಕ್ತರು ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ದೇವರು ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಎಂದು ಭಕ್ತಿ ಪೂರ್ವಕವಾಗಿ ಅಪಾರ ಭಕ್ತರು ಪ್ರಾರ್ಥನೆ ಮಾಡಿದ್ದಾರೆ. ಭಕ್ತರ ಗಮನಕ್ಕೆ, ಸಾರ್ವಜನಿಕ ದರ್ಶನ ದಿನಾಂಕ 6/12/2025 ಸಮಯ ಬೆಳಿಗ್ಗೆ 6 ಗಂಟೆಯಿಂದ, ಸ್ಥಳ ಬಂಡಿಗಣಿ ಮಠ. ಅಂತ್ಯಕ್ರಿಯೆ ದಿನಾಂಕ 6/12/2025 ಸಮಯ ಸಂಜೆ 4 ಗಂಟೆಗೆ, ಸ್ಥಳ ಬಸವಗೋಪಾಲ ನೀಲ ಮಾಣಿಕ್ಯ ಮಠ ಸುಕ್ಷೇತ್ರ ಬಂಡಿಗಣಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.